Hello, welcome back to Ami's family. ನಾನಿಲ್ಲಿ ಆಲ್ರೆಡಿ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. 7 ಅಂದರೆ ಟೋಟಲ್ 2 ಸಮ ಮಾಡ್ಕೊಂಡಿರೋದ್ರಿಂದ 14 ಎಳೆ ಅನ್ನಂಗೆ ಆಗುತ್ತೆ. ಈಗಿಲ್ಲಿ ನಾನು 3 ಇಂಚಸ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿದ್ದೀನಿ. ಟ್ರಯಾಂಗಲ್ ಶೇಪ್ನ ಫಸ್ಟು ಇಲ್ಲಿ ಮೇಲ್ಗಡೆ ಏನು ಟಿಪ್ ಇರುತ್ತೆ ಅಲ್ಲಿಂದ ತಗೋಬೇಕು. ಸೊ ಅಲ್ಲಿಂದ ಟೋಟಲ್ ಆಗಿ 9 ಸತಿ ನಾವು ಈ ರೀತಿನೇ ಬೇಬಿ ಕುಚ್ಚನ್ನ ಮಾಡ್ಕೊತೀವಿ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಬಿಟ್ಟು ನೆಕ್ಸ್ಟ್ ರೌಂಡಿಗೆ ತಗೋಬೇಕು. ಸೊ ಆ ಮೇಲ್ಗಡೆ ಏನು ಟಿಪ್ ಹಾಕಿರ್ತೀವಿ ಅಲ್ಲಿಂದ ಸ್ವಲ್ಪ ಕೆಳಗೆ ಅನ್ನಂಗೆ ಈ ರೀತಿ ತಗೋಬೇಕು. ಇದಾದ್ಮೇಲೆ ಮತ್ತೆ ಸ್ವಲ್ಪ ಕೆಳಗೆ ಟ್ರಯಾಂಗಲ್ ಶೇಪಲ್ಲೇ ಆದಷ್ಟು ಬರೋಂಗೆ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಆಲ್ರೆಡಿ ನಾನು 3 ಟೈಮ್ಸ್ ತೊಗೊಂಡಿದ್ದೀನಿ, ಇಲ್ಲಿ 4 ಟೈಮ್ ಆಗುತ್ತೆ. ಅದಾದ್ಮೇಲೆ ಜಿಗ್ಜ್ಯಾಗ್ನ ಮೇಲ್ಗಡೆಗೆ ಅಂತಾನೆ ಒಂದ್ಸಲಿ ತಗೊಂಡ್ರೆ ಅಲ್ಲಿಗೆ 5 ಸತಿ ಆಗತ್ತೆ ಈ ರೀತಿ ಮಾಡ್ಕೊಳ್ಳೋದು. ಈಗ ಇಲ್ಲಿ ಅರ್ಧ ಆಗಿದೆ. ಈಗ ಈ ಸೈಡು ಇದು ಬಂದ್ಬಿಟ್ಟು ಇದು ಸೇರಿಸಿ 5 ಸಲ ಹಾಕಿದೆ. ಇಲ್ಲಿ ಮತ್ತೆ 4 ಸತಿ ಹಾಕಬೇಕು. ಒನ್ ಟೈಮ್. ಈಗ ಮತ್ತೆ ಪಕ್ಕದಲ್ಲೇನೆ 2ನೇ ಸತಿ, ಮತ್ತೆ ಅದ್ರ ಪಕ್ಕನೇ 3ನೇ ಸತಿ, ಮತ್ತೆ ಈ ಜಿಗ್ಜ್ಯಾಗ್ನ ಮೇಲ್ಗಡೆನೆ ಇನ್ನೊಂದ್ಸಲಿ ತಗೋಬೇಕು. ಸೊ ಟೋಟಲ್ ಆಗಿ 9 ಸತಿ ನಾವು ತಗೊಂಡಿರ್ತೀವಿ. ಈ ರೀತಿ ಎಲ್ಲಿಗೆ ಬೇಕು ಅಲ್ಲಿಗೆ ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಗೆ ನಾವು ನಾರ್ಮಲ್ ಬೇಬಿ ಕುಚ್ಚು ಕಟ್ತೀವಲ್ಲ ಅದೇ ರೀತಿ ಇಲ್ಲಿ ಗಂಟು ಹಾಕ್ಕೋಬೇಕು. ಸೊ ನಾನು 3 ಇಂಚ್ ಯಾಕೆ ಕ್ಯಾಪ್ ತೊಗೊಂಡಿದ್ದೀನಿ ಅಂದರೆ 1.5 ಇಂಚಿಗೆ 1 ಅನ್ನಂಗೆ ತೊಗೊಂಡಿದ್ದೀನಿ. ಮಿಡಲಲ್ಲಿ ಗ್ರೀನ್ ಕಲರ್ದು ಇದೇ ರೀತಿ ಬರುತ್ತೆ. ಇಲ್ಲಿ ನಾನು ಫಸ್ಟು ಪಿಂಕ್ ಕಲರ್ದು ಕುಚ್ಚು ರೆಡಿ ಮಾಡಿಕೊಂಡು ನಂತರ ಗ್ರೀನಿನ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಸಮವಾಗಿ ಕಟ್ ಮಾಡ್ಕೊಳ್ರಿ. ಸೊ ಈ ರೀತಿ ನೀಟಾಗಿ ಕುಚ್ಚು ಬರುತ್ತೆ. ಈ ರೀತಿ ನಾನು ಒಂದು ಗ್ರೀನು ಒಂದು ಪಿಂಕು, ಒಂದು ಗ್ರೀನು ಒಂದು ಪಿಂಕು ಇದೇ ರೀತಿ ಸ್ಯಾರಿ ಫುಲ್ಲು ಕುಚ್ಚು ಹಾಕ್ತಾ ಹೋಗಿದ್ದೀನಿ.